ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ, ರಕ್ತನಾಳಗಳನ್ನು ಶುದ್ಧೀಕರಿಸುವ ಹಾಗೂ ಆ ಮೂಲಕ ಹೃದಯದ ಆರೋಗ್ಯ ಕಾಯುವ ಕೆಲವು ಹಣ್ಣುಗಳಿವೆ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುವ ಈ 7 ಅದ್ಭುತ ಹಣ್ಣುಗಳನ್ನು ಸೇವಿಸಿ ಹೃದಯಾರೋಗ್ಯ ಕಾಪಾಡಿಕೊಳ್ಳಿ. ಹೃದಯದ ಆರೋಗ್ಯಕ್ಕೆ 7 ಅದ್ಭುತ ಹಣ್ಣುಗಳು. ಈ ಫ್ರೂಟ್ ತಿನ್ನಿ ಹಾರ್ಟ್ ಅಟ್ಯಾಕ್ ತಪ್ಪಿಸಿ. ಮನುಷ್ಯನ ಜೀವನಕ್ಕೆ ಅವನ ದೇಹದ ಪ್ರಮುಖ ಅಂಗ ಅಂದ್ರೆ ಹೃದಯ. ಹೃದಯವನ್ನ ಆರೋಗ್ಯಕರವಾಗಿಡೋದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಂದ ಹಿಡಿದು ವೃದ್ಧರವರೆಗೆ ಹೃದಯಾಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಇದಕ್ಕೆ ಪ್ರಮುಖ ಕಾರಣ ಒಬೆಸಿಟಿ, ಅಧಿಕ ರಕ್ತದೊತ್ತಡ, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ. ವಿಶೇಷವಾಗಿ ಹೃದಯಕ್ಕೆ ರಕ್ತವನ್ನ ಸರಬರಾಜು ಮಾಡುವ ಅಪಧಮನಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗಿ ರಕ್ತದ ಹರಿವಿಗೆ ಅಡ್ಡಿಯಾಗುತ್ತೆ. ಇದು ಹೃದಯಾಘಾತಕ್ಕೆ ಪ್ರಮುಖ ಕಾರಣ. ಈ ರೀತಿ ಅಪಧಮನಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗಲು ಪ್ರಮುಖ ಕಾರಣ ಅಂದ್ರೆ ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಸೇವನೆ. ಈ ರೀತಿ ರಕ್ತನಾಳಗಳಲ್ಲಿ ಶೇಖರಣೆಯಾಗುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕೆಲವು ಹಣ್ಣುಗಳನ್ನ ತಿನ್ನೋದ್ರಿಂದ ಸುಲಭವಾಗಿ ನಿವಾರಿಸಬಹುದು. ಹೌದು, ಪ್ರತಿದಿನ ನಾವು ಕೆಲವು ಹಣ್ಣುಗಳನ್ನ ನಿಯಮಿತವಾಗಿ ಸೇವಿಸಿದ್ರೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತೆ. ಇದು ರಕ್ತನಾಳಗಳನ್ನ ಸ್ವಚ್ಛವಾಗಿರಿಸುತ್ತೆ, ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಬಹುದು. ಹೃದಯವನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುವ ಕೆಲವು ಹಣ್ಣುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾವೀಗ ಹೃದಯವನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುವ ಹಣ್ಣುಗಳ ಬಗ್ಗೆಯೇ ನೋಡೋಣ. ಮೊದಲಿಗೆ ಸೇಬು. ಪ್ರತಿದಿನ 1 ಸೇಬು ತಿನ್ನಿರಿ ಎಂದು ವೈದ್ಯರು ಹೇಳ್ತಾರೆ. ಹೌದು, ಪ್ರತಿದಿನ ಸೇಬು ತಿನ್ನೋದ್ರಿಂದ ಹೃದಯ ಆರೋಗ್ಯವಾಗಿರುತ್ತೆ. ವಿಶೇಷವಾಗಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಹೃದಯಾಘಾತವನ್ನ ತಪ್ಪಿಸಲು ಪ್ರತಿದಿನ 1 ಸೇಬು ತಿನ್ನಿರಿ. ಪೇರಲೆ. ಸೇಬೆಹಣ್ಣು ಸೇಬಿನಷ್ಟೇ ಪೋಷಕಾಂಶಗಳನ್ನು ಹೊಂದಿದೆ. ಇದರಲ್ಲಿರುವ ಪೋಷಕಾಂಶಗಳು ಹೃದಯಕ್ಕೆ ರಕ್ತವನ್ನ ಸರಬರಾಜು ಮಾಡುವ ಅಪಧಮನಿಯಲ್ಲಿ ಫ್ಲೇಕ್ ಶೇಖರಣೆಯಾಗುವುದನ್ನು ತಡೆಯುತ್ತೆ. ಆದ್ದರಿಂದ ಹೃದಯಾಘಾತವನ್ನ ತಪ್ಪಿಸಲು ಬಯಸಿದ್ರೆ ಪ್ರತಿದಿನ 1 ಸೀಬೆಹಣ್ಣು ತಿನ್ನಿರಿ. ದಾಳಿಂಬೆ. ದಾಳಿಂಬೆಯಲ್ಲಿ ಹೇರಳವಾಗಿ ಇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡೋದರ ಜೊತೆಗೆ ಹೃದಯದ ಆರೋಗ್ಯವನ್ನ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಆದ್ದರಿಂದ ಪ್ರತಿದಿನ 1 ದಾಳಿಂಬೆ ತಿನ್ನೋದ್ರಿಂದ ಹೃದಯ ಬಲಗೊಳ್ಳುತ್ತೆ. ಪ್ರಯತ್ನಿಸಿ ನೋಡಿ. ಕಿತ್ತಳೆ. ಕಿತ್ತಳೆ ಒಂದು ರೀತಿಯ ಸಿಟ್ರಸ್ ಹಣ್ಣು. ಇದು ಹೇರಳವಾಗಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಗಳನ್ನ ಹೊಂದಿರುತ್ತೆ. ಇವು ಹೃದಯಕ್ಕೆ ರಕ್ತವನ್ನ ಸರಬರಾಜು ಮಾಡುವ ಅಪಧಮನಿಯಲ್ಲಿ ಫ್ಲೇಕ್ ಶೇಖರಣೆಯಾಗುವುದನ್ನ ತಡೆಯುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕ್ರಮೇಣ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಕಿತ್ತಳೆ ಹಣ್ಣುಗಳನ್ನ ಖರೀದಿಸಿ ತಿನ್ನಿರಿ. ದ್ರಾಕ್ಷಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ. ನಿಯಮಿತವಾಗಿ ದ್ರಾಕ್ಷಿ ಸೇವಿಸೋದ್ರಿಂದ ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಬಹುದು. ಬೆರ್ರಿ. ಸ್ಟ್ರಾಬೆರಿ, ಬ್ಲೂಬೆರಿ ಈ ರೀತಿಯಾಗಿ ಬೆರ್ರಿ ಹಣ್ಣುಗಳನ್ನ ಹಲವು ವಿಧಗಳಲ್ಲಿ ಬರುತ್ತೆ. ಇವುಗಳು ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಗಳನ್ನ ಹೊಂದಿರುತ್ತೆ. ಇದು ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ರಕ್ತನಾಳಗಳಲ್ಲಿ ಫ್ಲೇಕ್ ಶೇಖರಣೆಯಾಗುವುದನ್ನ ತಡೆಯುತ್ತೆ. ಆದ್ದರಿಂದ ನಿಮಗೆ ಅವಕಾಶವಿದ್ರೆ ಸಾಂದರ್ಭಿಕವಾಗಿ ಬೆರ್ರಿ ಹಣ್ಣುಗಳನ್ನ ಖರೀದಿಸಿ ತಿನ್ನಿರಿ. ಪಪ್ಪಾಯ. ಪಪ್ಪಾಯ ಎಲ್ಲ ಕಾಲಗಳಲ್ಲಿಯೂ ಲಭ್ಯವಿದೆ. ಇದು ವಿಟಮಿನ್ ಸಿ ಮತ್ತು ಪಪಾಯಿನನ್ನ ಹೊಂದಿರುತ್ತೆ. ಇವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುವುದನ್ನ ತಡೆಯುತ್ತೆ ಮತ್ತು ರಕ್ತನಾಳಗಳಲ್ಲಿ ಫ್ಲೇಕ್ ಶೇಖರಣೆಯಾಗುವುದನ್ನ ತಡೆಯುತ್ತೆ. ಆದ್ದರಿಂದ ಈ ಹಣ್ಣನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಬಹುದು. ಈ ಹಣ್ಣುಗಳಲ್ಲಿ ಯಾವುದಾದ್ರೂ ಒಂದನ್ನ ನಿಯಮಿತವಾಗಿ ಸೇವಿಸಿದ್ರೆ ನಿಮಗೆ ಹೃದಯಾಘಾತದ ಅಪಾಯದ ಸಾಧ್ಯತೆ ಕಡಿಮೆ ಅಂತಲೇ ಹೇಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.